ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಬೇಕಾ? ಅದಕ್ಕೇನು ಮಾಡಬೇಕು? ನಿಮ್ಮ ಮಲಗೋ ಕೋಣೆ ಹೇಗಿದ್ದರೆ ಚೆನ್ನ ಏನು ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ಮಾತ್ರ ಆಲ್ ಅಂತ ಬರುತ್ತಲ್ವ, ಅದನ್ನು ಪ್ರೆಸ್ ಮಾಡಿದರೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆಯೇ ನಾನು ನಿಮ್ಮ ಜೊತೆ ಓದ್ತಿರ್ತೀನಿ. ಹಾಗೆಯೇ ನಿಮ್ಮ ಏನಾದರೂ ಈಗ ಪ್ರಸ್ತುತ ಏನಾದರೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಖಂಡಿತವಾಗ್ಲೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆಯೇ ಸಮೇತ ಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಆಚೆ ಆಗ್ಬೋದು, ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀನಿ. ಆದರೆ ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ, ಏನು ಅಂತ ಹೇಳೋದಿಲ್ಲ. ಖಂಡಿತವಾಗ್ಲೂ ಒಂದು 2 ಲೈನಲ್ಲಾದರೂ ನಿಮ್ಮ ಸಮಸ್ಯೆನ ಬರೆದುಕೊಳ್ಳಿಸಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಂಬಿರುವ ಶಿವದೇವರ ಕುರುಕುಚ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ದಾಂಪತ್ಯ ಜೀವನ ಸುಗಮವಾಗಿರಬೇಕಾದ್ರೆ ಅಂದರೆ ಜಗಳ ಬರ್ತಾ ಇರುತ್ತೆ ಸುಮ್ಮನೆ, ಅದೆಲ್ಲ ದೂರವಾಗಬೇಕಾದ್ರೆ ನಾವು ಮಲಗೋ ಕೋಣೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದರೆ ಮಾತ್ರ ಅದು ಕೂಡ ಒಂದು ನಮ್ಮ ದಾಂಪತ್ಯ ಜೀವನಕ್ಕೆ ಒಂದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ಯಾವ ಥರ ಒಂದು ನಮ್ಮ ಮಲಗೋ ಕೋಣೆ ಇದ್ದರೆ ಚೆನ್ನಾಗಿರುತ್ತೆ ನಮ್ಮ ಒಂದು ವೈವಾಹಿಕ ಜೀವನ ಅಂತ ನೋಡೋದಾದರೆ, ತಲೆಯ ಭಾಗದಲ್ಲಿರುವ ಏನಾದರೂ ನೀವು ಮಲಗುವ ಕೋಣೆಯಲ್ಲಿ ತಲೆಯ ಭಾಗದಲ್ಲಿ ಏನಾದರೂ ಕಿಟಕಿ ಇದ್ದರೆ ಅದನ್ನು ತೆರೆದಿಟ್ಟರೆ ಒಳ್ಳೆಯದು. ಹಾಗೆಯೇ ಬೆಡ್ರೂಮಿನಲ್ಲಿ ಯಾವತ್ತೂ ಗತಿಸಿದ ಹಿರಿಯರ ಫೋಟೋ ಅಥವಾ ದೇವರ ಫೋಟೋವನ್ನು ಇಡಲಿಕ್ಕೆ ಹೋಗಬೇಡಿ. ಆದಷ್ಟು ಮಲಗುವ ಕೋಣೆಯಲ್ಲಿ ಕೆಂಪು ಬಣ್ಣದ ಕಿಟಕಿ ಪರದೆ ಆಗಲಿ ಅಥವಾ ಬೆಡ್ಶೀಟನ್ನು ಆಗಲಿ ಉಪಯೋಗಿಸಲಿಕ್ಕೆ ಹೋಗಬೇಡಿ. ಏನಾದರೂ ನಿಮ್ಮ ಮಹಡಿಯಲ್ಲಿ ಮಲಗ್ತಾ ಇದ್ದರೆ ನೀವು ಮಲಗುವ ಕೋಣೆ ಮಹಡಿಯಲ್ಲಿದ್ದರೆ ಅದಕ್ಕೆ ಸರಿಸಮಾನವಾಗಿ ಕೆಳಗಡೆ ಅಡುಗೆ ಕೋಣೆ ಇಲ್ಲದಾಗೆ ನೋಡ್ಕೊಳ್ಳಿ, ಇರಬಾರ್ದು. ಹಾಗೆಯೇ ನಿಮ್ಮ ಕೋಣೆಯನ್ನು ಮಲಗುವ ಕೋಣೆಯನ್ನು ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಅರಿಶಿಣ ಹಾಕಿ ದಿನಾಲೂ ಕ್ಲೀನ್ ಮಾಡ್ತಾಯಿರಿ. ಯಾಕಂದರೆ ನಕಾರಾತ್ಮಕ ಶಕ್ತಿ ಪ್ರವೇಶವಾಗೋದಿಲ್ಲ. ಹಾಗೆಯೇ ನಿಮ್ಮ ಒಂದು ಬೆಡ್ರೂಮಿನಲ್ಲಿ ಶೌಚಾಲಯ ಇದ್ದರೆ ಅದನ್ನು ಬಳಸಿದ ನಂತರ ಟೈಟಾಗಿ ಬಾಗಿಲು ಮುಚ್ಕೊಂಡು ಬನ್ನಿ, ಇಲ್ಲಾಂದರೆ ನಕಾರಾತ್ಮಕ ಶಕ್ತಿ ಪ್ರವೇಶ ಆಗುವ ಸಾಧ್ಯತೆ ಇರುತ್ತೆ. ದುಂಡಗಿರುವ ಮಂಚವನ್ನು ಬಳಸಬೇಡಿ. ಆರಾಮದಾಯಕವಾಗಿರುವ ಹಾಸಿಗೆಯನ್ನು ಬಳಸಿ. ಈ ಥರ ಎಲ್ಲ ಮುರಿದ ವಸ್ತುಗಳನ್ನು ಇಡಬೇಡಿ. ಈ ಥರ ಎಲ್ಲ ಮಾಡಿದರೆ ಒಳ್ಳೆಯದು.